ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 3-4 ವರ್ಷ ಆಯಿತು ಅವರ ಸಿನಿಮಾ ಎಲ್ಲಿ ಅಂತ ಕೇಳ್ತಿದ್ದವ್ರಿಗೆಲ್ಲ ತಗೊಳ್ಳಿ. ಈಗ ಒಂದೇ ತಿಂಗಳಲ್ಲಿ ಎರಡೆರಡು ಸಿನಿಮಾದ ಟ್ರೈಲರ್ಗಳು. ಒಂದು ಕಡೆ ರಾಮಾಯಣ, ಇನ್ನೊಂದು ಕಡೆ ಟಾಕ್ಸಿಕ್. ಒಂದೇ ವರ್ಷದಲ್ಲಿ ಅವರ 2 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ನಾನು ಒಂದು ಹೇಳ್ತೀನಿ, ಅದನ್ನು ಬರೆದಿಟ್ಕೊಳ್ಳಿ. ರಾಮಾಯಣ ಮತ್ತು ಟಾಕ್ಸಿಕ್ ಸಿನಿಮಾಗಳು ರಿಲೀಸ್ ಆದಮೇಲೆ ಇಂಡಿಯಾದ ನಂಬರ್ 1 ಆ್ಯಕ್ಟರ್ ಅಂತಲೇ ಅವರು ಕರೆಸ್ಕೊಳ್ತಾರೆ. ಬನ್ನಿ ಈಗ ಟಾಕ್ಸಿಕ್ ಟ್ರೈಲರ್ ಕಡೆ ಹೋಗೋಣ. ಟಾಕ್ಸಿಕ್ ಸಿನಿಮಾದ ಪ್ರತಿಯೊಂದು ಗ್ಲಿಮ್ಸ್ಗಳು, ಟೀಸರ್ಗಳು ರಿಲೀಸ್ ಆದಾಗ ಏನು ಗುರು ಇವರು ಈ ಥರ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ಗಳು ನೋಡೋಕೆ ಆಗುತ್ತಾ ಅಂತ ನನ್ನನ್ನು ಸೇರಿಸಿ ಎಷ್ಟೋ ಮಂದಿ ಅಂದ್ಕೊಂಡಿದ್ರು. ನಾನು ಇದೊಂದು ಟ್ರೈಲರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಈ ಟ್ರೈಲರ್ನಲ್ಲಿ ಸಿನಿಮಾ ಹೇಗಿರುತ್ತೆ, ನಾವು ಯಾವುದರ ಮೇಲೆ ನಿರೀಕ್ಷೆ ಇಟ್ಕೋಬೇಕು ಅನ್ನೋದನ್ನು ಅರ್ಥ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಂಗೆ ಆಯಿತು. ಏನಾದರೂ ಈ ಟ್ರೈಲರ್ನಲ್ಲಿ ಅದೇ ರೊಮ್ಯಾಂಟಿಕ್ ಬೋಲ್ಡ್ ಸೀನ್ ತೋರಿಸಿದ್ರೆ ಬಿಡು, ಸಿನಿಮಾದಲ್ಲಿ ಇಷ್ಟೇ ಇರೋದು ಅಂತ ನಾನು ಎಕ್ಸ್ಪೆಕ್ಟೇಷನ್ನೇ ಕಳ್ಕೊಳ್ತಾ ಇದ್ದೆ. ಆದರೆ ಅವರು ಆ ಥರ ಮಾಡಲಿಲ್ಲ. ಈಗ ಬಿಟ್ಟಿರೋ ಟ್ರೈಲರ್ ನೋಡಿದಾಗ ಇಲ್ಲಿ ಪ್ರತಿಯೊಂದು ಪಾತ್ರಗಳಿಗೂ ಅವರದ್ದೇ ಆದ ನೋವಿದೆ, ಎಮೋಷನ್ ಇದೆ, ನಡೆಯಬಾರ್ದಂತಹ ಘಟನೆ ನಡೆದೋಗಿದೆ. ಎಲ್ಲ ರಾಯನನ್ನು ಬೆನ್ನತ್ತಾರೆ, ಒಂದೊಂದು ಡೈಮೆನ್ಷನ್ನಲ್ಲಿ ಪರಿಚಯ ಆಗ್ತಾರೆ. ಗೆಳೆಯರೆ, ಟ್ರೈಲರ್ನ ಪ್ರತಿಯೊಂದು ಫ್ರೇಮ್ ನೋಡಿದಾಗ ಹಿಂದಿನ ಎಫರ್ಟ್ ಯಾವ ಮಟ್ಟಿಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾಕೆ ಇವರು 2 ಬಾರಿ ರಿಲೀಸ್ ಡೇಟ್ನ ಚೇಂಜ್ ಮಾಡಿದ್ರು, ಸಿನಿಮಾ ಇಷ್ಟು ಡಿಲೇ ಆಯಿತು ಅಂದರೆ ಸಿನಿಮಾದ ಫೈನಲ್ ಔಟ್ಪುಟ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಪ್ರೆಸೆನ್ಸ್ ದೇವ, ಏನು ಗುರು, ಡಬಲ್ ರೋಲ್ನಲ್ಲಿ ಅವರ ಲುಕ್, ತಂದೆ ಮಗನ ಘರ್ಷಣೆ ಬಿಗ್ ಸ್ಕ್ರೀನ್ನಲ್ಲಿ ಹಬ್ಬ ಬಿಡಿ. ನಾನು ಈ ಸಿನಿಮಾದ ಮೇಲೆ ಎಷ್ಟು ನಂಬಿಕೆ ಕಳ್ಕೊಂಡಿದ್ನೋ ಅದಕ್ಕಿಂತ 2 ಪಟ್ಟು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಯಿತು ಈ ಟ್ರೈಲರ್ ನೋಡಿದಾಗ. ಬನ್ನಿ ಈಗ ಟಾಕ್ಸಿಕ್ ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಕಥೆ ಏನಿರಬಹುದು ಅನ್ನೋದನ್ನು ಫ್ರೇಮ್ ಟು ಫ್ರೇಮ್ ನೋಡ್ತಾ ಹೋಗೋಣ. ಗೆಳೆಯರೇ, ನಿಮಗೆ ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. 1940ರಿಂದ 1970 ಒಳಗೆ ಈ ಕಥೆ ನಡೆಯೋದು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಆದರೆ ಗೋವಾ ಭಾಗದಲ್ಲಿ ಮಾತ್ರ 1960ರವರೆಗೆ ಪೋರ್ಚುಗೀಸರ ಆಡಳಿತ ಇರುತ್ತೆ. ಈ ಟೈಮಲ್ಲಿ ಗೋವಾದಲ್ಲಿ ನಡೆಯುವಂಥ ಕಥೆ ಇದು. ಆಗ ಪೋರ್ಚುಗೀಸರು ಗೋವಾನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಿರಲ್ಲ, ಸರಿಯಾದಂಥ ವ್ಯವಸ್ಥೆ ಇರಲ್ಲ, ಪೊಲೀಸ್ ಬಂದೋಬಸ್ತ್ ಇರಲ್ಲ. ಆ ಟೈಮಲ್ಲಿ ಸಾಕಷ್ಟು ಗ್ಯಾಂಗ್ಸ್ಟಾರ್ಗಳು ಸ್ಮಗ್ಲಿಂಗ್ ಮಾಡಿ ದೊಡ್ಡ ಹೆಸರು ಮಾಡಿರ್ತಾರೆ. ಈ ಅವಧಿಯಲ್ಲಿ ಗೋವಾದಲ್ಲಿ ಈ ಕಥೆ ರಚನೆ ಮಾಡಿದ್ದಾರೆ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಟ್ರೈಲರ್ನ ಓಪನಿಂಗ್ ಸೀನ್ನಲ್ಲಿ ಯಶ್ ಆಗುವ ಒಬ್ಬ ಹುಡುಗನನ್ನು ತೋರಿಸ್ತಾರೆ. ಆ ಹುಡುಗ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾನೆ ಅನಿಸುತ್ತೆ. ಇವನು ರಾಯನ ಮಗನೇ ಇರಬಹುದು. ನೆಕ್ಸ್ಟ್ ಕಿಯಾರಾ ಅಡ್ವಾಣಿ. ಇವರ ಜೀವನದಲ್ಲಿ ಯಾವುದೋ ಒಂದು ದುರಂತ ನಡೆದೋಗಿದೆ. ಒಂದು ಕಲರ್ಫುಲ್ ಜಗತ್ತಿನಲ್ಲಿ ಜೋಕರ್ ವೇಷ ಹಾಕೊಂಡು ಇವರು ಬದುಕ್ತಾ ಇರ್ತಾರೆ. ರಾಯಲ್ ಸರ್ಕಸ್ ಅನ್ನೋ ಒಂದು ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವಳಿಗೆ ಒಬ್ಬ ಮಗ ಕೂಡ ಇರ್ತಾನೆ. ಗೆಳೆಯ ಕಿಯಾರಾ ಅಡ್ವಾಣಿ ಹಾಗೂ ಯಶ್ ಅವರು ಗಂಡ ಹೆಂಡತಿ ಇರಬಹುದು. ಇವರಿಬ್ಬರ ಮಗನೇ ಆ ಹುಡುಗ ಇರಬಹುದು. ತಾಯಿ ಮಗನನ್ನು ನೀನು ದೂರ ಹೋಗು ಅಂತ ಹೇಳ್ತಾ ಇರ್ತಾಳೆ. ಮಗ ಬೇರೆ ಕಡೆ ಬಂದ್ಬಿಡ್ತಾನೆ. ಅಲ್ಲಿ ಒಂದು ಹುಡುಗಿ ನೋಡಿ ಪರಿಚಯ ಮಾಡ್ಕೊಳ್ತಾನೆ. ರಾಯನಿಗೆ ಕಿಯಾರಾ ಅಡ್ವಾಣಿ ಪರಿಚಯ ಆಗಿ ಆ ಪರಿಚಯ ಮುಂದೆ ಲವ್ ಆಗಿ ಕನ್ವರ್ಟ್ ಆಗಿರಬಹುದು. ರಾಯನದ್ದು ಡೋಂಟ್ ಕೇರ್ ಆಟಿಟ್ಯೂಡ್. ಯಾವುದೇ ಬಂಧ ಸಂಬಂಧಗಳಿಗೆ ಅವನು ಒಳಗಾಗಲ್ಲ. ಆದರೆ ಅವನು ಕೇಳೋದು ಮಾತ್ರ ಒಬ್ಬರದ್ದೇ ಮಾತು, ಅದು ಅವಳ ಅಕ್ಕನದು. ನಯನತಾರ ಇಲ್ಲಿ ರಾಯನಿಗೆ ಅಕ್ಕ. ರಾಯನ ಅಕ್ಕ ಹೇಳ್ತಾಳೆ, ನೀನು ಈ ಸಿಟಿಗೆ ರಾಜನಾಗಬೇಕು ಅಂತ. ರಾಯ ಅದನ್ನೇ ಗುರಿಯಾಗಿ ಇಟ್ಕೊಂಡು ದೊಡ್ಡ ಗ್ಯಾಂಗ್ಸ್ಟಾರ್ ಆಗಿ ಬೆಳಿತಾನೆ. ಮಾಡಬೇಕಾದನ್ನೆಲ್ಲ ಮಾಡಿ ಎಲ್ಲವನ್ನು ಸಾಧಿಸಿದ ಮೇಲೆ ವಿಲ್ಲನ್ ತಮ್ಮನ ಮೇಲೆ ರಾಯ ಕಣ್ಣಾಕಿರ್ತಾನೆ. ಇವನನ್ನು ಹೊಡೆಯೋಕೆ ಅಕ್ಕ ತಮ್ಮ ಇಬ್ಬರು ಸ್ಕೆಚ್ ಆಗ್ತಾ ಇರ್ತಾರೆ. ಇಲ್ಲಿ ರುಕ್ಮಿಣಿ ವಸಂತರವರು ಒಬ್ಬ ಅಂಡರ್ ಕವರ್ ಏಜೆಂಟ್ ಇರಬಹುದು. ಅವಳು ರಾಯನನ್ನು ಹುಡುಕೋಕೆ ಪ್ರಯತ್ನ ಮಾಡ್ತಿರ್ತಾಳೆ. ರಾಯನಿಗೆ ಅವನದ್ದೇ ಆದ ರಕ್ತಸಿದ್ಧ ಇತಿಹಾಸ ಇರುತ್ತೆ. ಅವನನ್ನು ಹುಡುಕೋಕೆ ಸುಮಾರು ಮಂದಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ರುಕ್ಮಿಣಿ ವಸಂತರವರು ಕೂಡ ಒಬ್ಬರು. ರಾಯನಿಗೆ ಮೊದಲೇ ಗೊತ್ತಿರುತ್ತೆ, ನಾನು ಕಟ್ಟಿರೋ ಈ ಸಾಮ್ರಾಜ್ಯ ಒಡೆದೋಗೋ ಸಂದರ್ಭ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅಂತ. ಆದರೆ ನನ್ನ ಅಂತ್ಯಕ್ಕೆ ಮುನ್ನುಡಿ ಬರೆಯೋದು ನನ್ನ ಮಗನೇ ಅಂತ ಅವನು ನಿರೀಕ್ಷೆ ಮಾಡಿರೋದಿಲ್ಲ. ರಾಯನ ಮಗನ ಹೆಸರು ಟಿಕೆಟ್. ಇವನು ಚಿಕ್ಕಂದಿನಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿರೋದ್ರಿಂದ ರಾಕ್ಷಸನಾಗಿ ಪರಿವರ್ತನೆಯಾಗಿರ್ತಾನೆ. ಇವನು ತನ್ನ ತಂದೆ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಬರಬಹುದು. ಟ್ರೈಲರ್ನ ಮೊದಲ 3 ನಿಮಿಷದಲ್ಲಿ ರಾಯ ಮತ್ತು ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನು ತೋರಿಸಿ 3 ನಿಮಿಷ ಆದ ನಂತರ ರಾಯನ ಮಗ ಟಿಕೆಟ್ನ ತೋರಿಸ್ತಾರೆ. ಏನು ಗುರು, ಎಂಗೇಜ್ ಯಶ್ ಲುಕ್ಕು, ಆ ಪ್ರೆಸೆನ್ಸು, ಯಪ್ಪ ಆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನೋಡಿ ಹೇಗಿದೆ. ಮಗನ ಎಂಟ್ರಿ ಅಂತೂ ಚಿಂದಿ ಬಿಡಿ, ಯಾವ ಹಾಲಿವುಡ್ ಸ್ಟಾರ್ಗೂ ಕಡಿಮೆ ಇಲ್ಲ. ಕೊನೆಯಲ್ಲಿ ತಂದೆ ಮಗನ ಮಧ್ಯೆ ದೊಡ್ಡ ಫೈಟ್ ಇರಬಹುದು. ಆಗ ರಾಯ ಅಂತ್ಯ ಕಾಣಬಹುದು. ಸ್ಟೋರಿ ಈ ಥರ ಇದೆ ಅಂತ ನಾವು ಟ್ರೈಲರ್ ನೋಡಿದಾಗ ಪ್ರೆಡಿಕ್ಟ್ ಮಾಡಬಹುದು. ಆದರೆ ಇದೇ ಅಂತ ಅಂತಿಮ ನಿರ್ಧಾರ ಹೇಳೋಕೆ ಆಗಲ್ಲ. ಡೈರೆಕ್ಟರ್ ಬೇರೆನೇ ಟ್ವಿಸ್ಟ್ ಇಟ್ಟಿರ್ತಾರೆ. ಇಲ್ಲಿ ಒಂದೊಂದು ಹೀರೋಯಿನ್ಗಳು ಒಂದೊಂದು ಡೈಮೆನ್ಷನ್ನಲ್ಲಿ ರಾಯನಿಗೆ ಪರಿಚಯ ಆಗಬಹುದು. ಯಾವುದನ್ನು ಸಿನಿಮಾ ನೋಡದೆ ಹೇಳೋಕೆ ಆಗಲ್ಲ. ಇಲ್ಲಿ ಎಲ್ಲ ಪಾತ್ರಗಳಿಗೂ ಅವರದ್ದೇ ಆದ ಇತಿಹಾಸ ಇದೆ, ನೋವಿದೆ, ಮರೆಯಲಾಗದ ಘಟನೆ ನಡೆದೋಗಿದೆ. ಗೆಳೆಯರೆ, ಕಥೆ ವಿಚಾರದಲ್ಲಿ ಟ್ರೈಲರ್ ನೋಡಿದಾಗ ಇದನ್ನು ನಾವು ಗಮನಿಸಬಹುದು. ಇನ್ನು ಟೆಕ್ನಿಕಾಲಿಟಿ ವಿಚಾರಕ್ಕೆ ಬಂದರೆ ಪ್ರತಿಯೊಂದು ಫ್ರೇಮ್ ಕೂಡ ತುಂಬ ರಿಚ್ ಆಗಿದೆ. ಸುಮಾರು 600 ಕೋಟಿಗೂ ಅಧಿಕ ಬಜೆಟ್ ಹಾಕಿದ್ದಾರೆ ಈ ಸಿನಿಮಾಗೆ ಅಂತ ಹೇಳಲಾಗಿದೆ. ಅದರ ತಕ್ಕಂತೆ ರಿಚ್ನೆಸ್ ಸ್ಕ್ರೀನ್ ಮೇಲೆ ಕಾಣುತ್ತೆ. ಹಿಮಾಲಯದಲ್ಲಿ ಒಂದು ಆಕ್ಷನ್ ಬ್ಲಾಗ್ ಇದೆ, ಇದು ಕ್ಲೈಮ್ಯಾಕ್ಸ್ ಅನಿಸುತ್ತೆ. ಆ ಫ್ರೇಮ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ರವಿ ಬಸ್ರೂರ್ ಅವ್ರ ಜೊತೆ ಯಾರೋ ಇನ್ನೊಬ್ಬರು ಸೌಂಡ್ ಡಿಸೈನ್ ಮಾಡಿದ್ದಾರೆ. ಟ್ರೈಲರ್ನ ಕೊನೆಯಲ್ಲಿ ಒಂದು ಬೀಟ್ ಬರುತ್ತೆ, ಅದಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಇಡೀ ಟ್ರೈಲರ್ನಲ್ಲಿ ಅಪ್ಪ ಮಗನದ್ದೇ ಆರ್ಭಟ. ಇವ್ರ ಜೊತೆಗೆ ನನ್ನ ಅಟೆನ್ಷನ್ ಪಡ್ಕೊಂಡಿದ್ದು ಅಂದರೆ ಕಿಯಾರಾ ಅಡ್ವಾಣಿ ಅವರ ಪ್ರೆಸೆನ್ಸ್. ಇವರ ಒಂದು ವೆಬ್ ಸೀರೀಸ್ ನೋಡಿದಾಗ ಇವ್ರ ಮೇಲೆ ಬೇರೆನೇ ಅಭಿಪ್ರಾಯ ಇತ್ತು ನನಗೆ. ಆದರೆ ಈ ಟ್ರೈಲರ್ ನೋಡಿದಾಗ ಅದು ಚೇಂಜ್ ಆಯಿತು ಅಂತ ಹೇಳ್ತೀನಿ. ಗೆಳೆಯರೆ, ಟೋಟಲ್ ಆಗಿ ಇದೊಂದು ಹಾಲಿವುಡ್ಗೆ ಟಕ್ಕರ್ ಕೊಡುವಂತಹ ಸಿನಿಮಾ. ಇದೇ ತಿಂಗಳು 26ನೇ ತಾರೀಕು ಥಿಯೇಟರ್ಗಳು ಬ್ಲಾಸ್ಟ್ ಆಗೋದಂತೂ ಸುಳ್ಳಲ್ಲ. KGF ಚಾಪ್ಟರ್ 2 ಆದ ನಂತರ ಈಗ ಇವರ ಸಿನಿಮಾ ಬರ್ತಾ ಇದೆ. ಬಾಕ್ಸ್ ಆಫೀಸ್ ಸೂರಿಸ್ ಅಷ್ಟೇ ನಾನು ಹೇಳೋದು.
ನೀವು ಆಲ್ರೆಡಿ ಟ್ರೈಲರ್ ನೋಡಿದರೆ ನಿಮಗೆ ಟ್ರೈಲರ್ ಏನಿಸ್ತು ಅನ್ನೋದು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಇದೇ ಥರ ವೀಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.